ಗೈಸ್ ನೋಡಿ ನಮ್ಮ ಪ್ರಗತಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾಳೆ. ಗೈಸ್ ಆಕ್ಚುಲಿ ಇವಾಗ ಏನಾಯ್ತು ಗೊತ್ತಾ, ಇವಳು ಉಚಿತನ ಎಲ್ಲೇ ಮೀರಿದೆ ಗೈಸ್. ಥ್ಯಾಂಕ್ ಯು. ನಮ್ಮ ಊಟನೇ ಗೈಸ್ ಇದು. ಅಂದ್ರೆ ನಮ್ ಜಾನ್ವಿ ನೋಡಿ ಗೈಸ್ ಹೆಂಗ್ ಕಾಣ್ತಾಳೆ ಇದ್ರ ಜೊತೆ. ಗೈಸ್ ನೋಡಿ ನಮ್ಮ ಪ್ರಗತಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾಳೆ. ಗೈಸ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆದ್ರೂ ಅಟ್ಲೀಸ್ಟ್ ಒಂದು ಚಿಕ್ಕ ಪುಟ್ಟಾಣಿ ದೇವಸ್ಥಾನ ಅಟ್ಲೀಸ್ಟ್ ನಿಮ್ಮ ಹತ್ರ ನೀವು ಇಟ್ಕೊಂಡಿರ್ಬೇಕು ಗೈಸ್. ಒಳ್ಳೇದದು, ಒಳ್ಳೆ ಅಭ್ಯಾಸ. ಇಟ್ ಕ್ರಿಯೇಟ್ಸ್ ಲೈಕ್ ಅ ಪಾಸಿಟಿವ್ ಎನರ್ಜಿ. ಸೊ ನಮ್ಮ ಮನೆಯಲ್ಲಿ ದೇವಸ್ಥಾನ ತುಂಬ ಕ್ಯೂಟಾಗಿದೆ. ಸಿ ಗೈಸ್ ವಾಂಟ್ ಟು ಸಿ. ನೋಡಿ ಇದೇ ಕಾಲು ಮುಗಿಬೇಕು. ಬೇರೆ ಒಳ್ಳೆ ಬುದ್ಧಿ ಕೊಡಪ್ಪ. ನಮ್ಮನೆ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಗೈಸ್. ಅವಳು ನಮಸ್ಕಾರ ಮಾಡ್ಕೊಳ್ಳೋರ್ಗೂ ಇಲ್ಲಿ ನೋಡ್ತಿರ್ಬೋದು. ದೀಪ ಇಟ್ಟಿದ್ದೀವಿ, ಹೂವು, ಕೃಷ್ಣ, ಗಣೇಶ, ಸಾಯಿಬಾಬಾ, ನನ್ನ ಫೇವ್ರೆಟ್ ಚಾಮುಂಡೇಶ್ವರಿ, ನನ್ನ ಫೇವ್ರೆಟ್ ಹನುಮಾನ್, ಎಲ್ಲ ದೇವರು ಆನೆ. ಇದು ನನಗೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ ಐಡಲ್ ಗೈಸ್. ಇದು ಬೆಟ್ಟದಲ್ಲೇ ಯಾರೋ ಕೊಟ್ಟಿದ್ದು. ಸೊ ಇಟ್ಸ್ ಸ್ಟಿಲ್ ವಿತ್ ಮೀ. ನಾನಿದೊಂದೇ ತಂದಿತ್ತು. ಯಾ ಸೊ ಏನು ಪ್ರಯುಕ್ತ ಪ್ರಗತಿ ನೀನು ಇವತ್ತು ಪೂಜೆ ಮಾಡ್ತಿರೋದು? ಇವತ್ತು ಆ್ಯಕ್ಚುಲಿ ಬಂದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ಚೌತಿ, ಮತ್ತು ನಾನು ಹುಟ್ಟಿದ್ದು ಚೌತಿ ದಿನ ಅಂತ ಹೇಳ್ತಾರೆ. ಸೊ ಅದಕ್ಕೆ ಫೆಬ್ರವರಿಲಿ ಎವ್ರಿ ಚೌತಿ ಟೈಮು, ಫೆಬ್ರವರಿಲಿ ಯಾವಾಗ ಚೌತಿ ಬೀಳುತ್ತೋ, ಯಾವ ದಿನ ಚೌತಿ ಬೀಳುತ್ತೋ ಆ ದಿನ ಅಕಾರ್ಡಿಂಗ್ ಟು ಹಿಂದೂ ಕ್ಯಾಲೆಂಡರ್ ನನ್ನ ಬರ್ಡೇ ಅಂತ ನಮ್ಮ ಮನೆಯವರು ಸುಮ್ಮನೆ ವಿಶ್ ಮಾಡ್ತಾರೆ ಅಷ್ಟೇ. ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿ. ಆದರೆ ಆ್ಯಕ್ಚುಲ್ ಬರ್ಡೇನ Feb 20th ಮಾಡ್ತಾರೆ. ಸೊ ಅದಕ್ಕೆ ಸುಮ್ಮನೆ ನನಗೆ ದೇವ್ರ ಪೂಜೆ ಮಾಡಿ, ಬೆಂಗಳೂರಲ್ಲಿ ಇದ್ದಾಗೆಲ್ಲ ನಾನು ಎವ್ರಿ ಟೈಮ್ ಚೌತಿ ದಿನ ದೇವಸ್ಥಾನಕ್ಕೆ ಹೋಗ್ತಿದ್ದಲ್ಲ. ಸೊ ಅದಕ್ಕೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗೋದು. ಇವಾಗ ಪೂಜೆ ಮಾಡಿ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಹೇಗಿರುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಗೈಸ್. ಆ್ಯಕ್ಚುಲಿ ಇವಾಗ ಏನಾಯಿತು ಗೊತ್ತಾ, ಪೂಜೆ ಎಲ್ಲ ಮಾಡಿ ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕಿತ್ತು. ಆಯಿಸ್ಟರ್ ಕಾರ್ಡ್ ಇದೆಯಲ್ಲ, ಆಯಿಸ್ಟರ್ ಕಾರ್ಡ್ ಅಂದರೆ ಅದೇ ಮೆಟ್ರೋ ಟ್ಯೂಬ್ಗೆಲ್ಲ ಬೇಕಾಗುತ್ತಲ್ಲ, ಆ ಕಾರ್ಡು ಕಾಣಿಸ್ತಿರ್ಲಿಲ್ಲ. ಅದು ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡು ನನಗೆ ಬ್ಯಾಂಗ್ಳೂರಲ್ಲಿ ಕೊಟ್ಟಿದ್ದು, ಲಂಡನಲ್ಲಿ ಯೂಸ್ ಮಾಡು ಅಂತ. ದೆನ್ ನನಗೆ ಕಳ್ಕೊಂಬಿಟ್ನಲ್ಲ ಅನ್ನೋದೊಂದು ಭಯ ಆಯಿತು, ಕಳ್ಕೊಂಡಲ್ಲ ಅಂತ ಓಡ್ ಬಂದೆ. ಆ್ಯಕ್ಚುಲಿ ಮೊನ್ನೆ ನಾವು ಊಟಕ್ಕೆ ಅಂತ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರೋ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗಿದ್ವಿ. ಸೊ ಅಲ್ಲಿ ನಾನು ತೆಗ್ದು ಟೇಬಲ್ ಮೇಲೆ ಇಟ್ಟೆ. ಅದಾದಮೇಲೆ ಎಲ್ಲೋಯ್ತು ಏನೋ ಅಂತ ನಂಗೆ ನೆನಪಾಗಲಿಲ್ಲ. ಬದೇನು ಅರ್ಧ ದಾರಿಗೆ ಬಂದಮೇಲೆ ನಂಗೆ ನೆನಪಾಯಿತು. ಆ ಕಾರ್ಡನ್ನ ನಾನು ತೆಗ್ದು ಜಾನ್ವಿದು ಪ್ಯಾಂಟ್ ಜೋಬ್ ಒಳಗಡೆ ಹಾಕಿದೆ ನಾನು. ಸೊ ನಾನು ಫುಲ್ ಟೆನ್ಷನಲ್ಲಿ ಗಾಬ್ರಿಲಿ ಕಾರ್ಡ್ ಕಳೆದೋಯ್ತಲ್ಲ, ಅದರಲ್ಲಿ ಬೇರೆ 5 pounds ಇತ್ತು. ಸುಮ್ಮನೆ ಹೋದಂಗೆ ಆಯ್ತಲ್ಲ ಅಂತ ಅಂದ್ಕೊಂಡೆ ಗೈಸ್. ಹೆಂಗೆ ಓಡಿ ಬಂದಿದ್ದೀನಿ ಮನೆಯಿಂದ ನಾನು ಅಂತಂದರೆ ಅರ್ಧ ದಾರಿ ನಡ್ಕೊಂಡ್ಬಂದ್ಬಿಟ್ಟೆ. ಆಮೇಲೆ ಅರ್ಧ ದಾರಿಗೆ ಫ್ಲ್ಯಾಶ್ ಆಯಿತು, ಇಲ್ಲ ಜಾನ್ವಿ ಜೋಬಲ್ಲಿ ಇಟ್ಟೆ ನಾನು ಅಂತ. ಅದಕ್ಕೆ ವಾಪಸ್ ಮನೆಗೆ ಹೋಗ್ತಿದ್ದೀನಿ ಗೈಸ್. ಲಿಟ್ರಲಿ ನನ್ನ ಕಾರ್ಡ್ ಕಾಣಿಸ್ತಿಲ್ಲ ಅಂದಿದ ತಕ್ಷಣ ಫೋನ್ ಎತ್ಕೊಂಡು ಹಂಗೆ ಒಂದು ಜಾಕೆಟ್ ಹಾಕ್ಕೊಂಡು ಓಡಿ ಬಂದ್ಬಿಟ್ಟೆ ಕೆಳಗಡೆಗೆ. ಸೊ ಅಯ್ಯೋ ಎಲ್ಲ ಮರಿತಿದ್ದೀನಿ ಗೈಸ್ ಜೀವನದಲ್ಲಿ. ನಾನಂತೂ ಮನೆಗೆ ಹೋಗಿ ಅವಳು ಪ್ಯಾಂಟ್ ಜೋಬಲ್ಲಿ ಹುಡುಕ್ತೀನಿ. ಅಲ್ಲೇ ಇಟ್ಟಿದ್ದೀನಿ, ನಂಗೆ ನೆನಪಾಯ್ತು ಆ್ಯಕ್ಚುಲಿ. ಪ್ಯಾಂಟ್ ಜೋಬಲ್ಲಿ ಅಷ್ಟೇ ಕಾರ್ಡ್ ಇದೆ, ಅದನ್ನು ತೋರಿಸ್ತೀನಿ ಗೈಸ್. ಫೈನಲಿ ನಂಗೆ ನನ್ನ ಕಾರ್ಡ್ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ. ಸದ್ಯ ಇನ್ಮೇಲೆ ಎಲ್ಲೂ ಕಳ್ದಾಕೊಳ್ತಿರ್ಲಿಲ್ಲ. ಆ್ಯಕ್ಚುಲಿ ಯೂಶಲಿ 1-2 ತಿಂಗಳು ಹತ್ತತ್ರ ಆಯಿತು ಬಂದು, ಒಂದಿನೂ ಕಳ್ದಾಕೊಂಡಿರಲಿಲ್ಲ. ಜಾನ್ವಿ ಪಾಪ ಎಷ್ಟೊಂದು ಕಾರ್ಡ್ ಕಳ್ದಾಕೊಂಡಿದ್ಲು, ಹುಷಾರಾಗಿ ಇಟ್ಕೊಂಡಿದ್ದೆ. ಯಾವ ಮೂಮೆಂಟಲ್ಲಿ ಹಂಗಾಗೋಯ್ತು ಗೊತ್ತಿಲ್ಲ. ಆ್ಯಕ್ಚುಲಿ ಫೋನಿಂದ ಕಡೆ ಇಟ್ಟಿದ್ದೆ, ಬದೇನು ಫೋಟೋಸ್ ತೆಕ್ಕೋಬೇಕು ಅಂತ ಅಂದ್ಬಿಟ್ಟು ಎತ್ತಿ ಪಕ್ಕಕ್ಕೆ ಇಟ್ಟೆ. ಆಮೇಲೆ ಅವಳು ಜೋಬಲ್ಲಿ ಇಟ್ಟೆ.
ನೋಡಿ ಗೈಸ್ ಬೈತಾ ಇದ್ದಾಳೆ ನಮಗೆ ಅವಳು. ಅಯ್ಯೋ ಬಾಯ್ಲಿ ಜಾನ್ವಿ ಹೆಂಗೆ ಅನ್ಸುತ್ತೆ ಇವಳು ಉಚಿತನ ಎಲ್ಲೇ ಮೀರಿದೆ ಗೈಸ್. ಲೈಕ್ ಸೀರಿಯಸ್ಲಿ ಏನಾಯ್ತು? ನಂಗೆ ಟೆನ್ಷನ್ ಆಗೋಗುತ್ತೆ ಬ್ರೋ. ಅದ್ರಲ್ಲಿ ಬೇರೆ ದುಡ್ಡಿತ್ತು ಗೈಸ್. ಅಷ್ಟೇ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ದೇವಸ್ಥಾನಕ್ಕೆ ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ದೇವಸ್ಥಾನ. ಹಾಲ್ ಫುಲ್ ಚಳಿ ಇದೆ ಗೈಸ್. ಸೊ ಮೊಸರ ಇಲ್ವಾ? ನಿಜ ಬ್ರೋ. ದೇವರಾಣಿಗೂ ದೇವರಾಣಿ ಮೊಸರಲ್ಲ. ಬರೀ ಹಾಲ? ಹ್ಞೂ ಬ್ರೋ, ಹಾಲು ಬ್ರೋ, ಹಾಲು ಬ್ರೋ. ಗೈಸ್ ನೋಡಿ ಗೈಸ್, ವಿಭೂತಿ ತಿಂತಾವಳೆ. ಓ ಬರ್ಗೆಟ್ ಹೋಗ್ಬಿಟ್ಟಿದ್ಲು ಗೈಸ್. ಯಾರ್ಯಾರಿಗೆ ವಿಭೂತಿ ಇಷ್ಟ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ನನಗೂ ಹೂವು ಕೊಟ್ಟಿದ್ದಾನೆ. ಯಾರು ಇಸ್ಕೊಟ್ಟಿದ್ದೋ? ಜಾನ್ವಿನೇ ಇಸ್ಕೊಟ್ಟಿದ್ದು. ವೆರಿ ಹ್ಯಾಪಿ, ಫೀಲ್ ವೆರಿ ಬ್ಲೆಸ್ಡ್. ನೋಡಿ ಗೈಸ್, ಅವಳು ಈ ದೇವ್ರಿಗೋಸ್ಕರ ಬಂದಿದ್ದು. ಇಸ್ ರೈಟ್ ದೇರ್ ಗಿವಿಂಗ್ ಹರ್ ಬ್ಲೆಸ್ಸಿಂಗ್ಸ್. ವೆರಿ ಪಾಸಿಟಿವ್ ವೈಬ್ಸ್ ಗೈಸ್. ಇಲ್ಲಿ ದೇವಸ್ಥಾನದಲ್ಲಿ ಆ ಆಂಟಿ ಇದ್ದಾರಲ್ಲ, ಅವ್ರು ನಮಗೆ ಟೋಪಿ ಕೊಟ್ಟರು. ಹೌ ಕ್ಯೂಟ್ ಗೈಸ್. ನನಗೊಂದು, ಜಾನ್ವಿಗೊಂದು, ಜಾನ್ಸಿಗೊಂದು ಅಂತ ತಗೊಂಡ್ವಿ. ಇದು ಪ್ರಸಾದ, ನಾವೇ ಸರ್ವ್ ಮಾಡ್ಕೋಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ಹ್ಯಾಟ್. ಬಾಯ್. This thank you. Gajan. This thank you. Thank you so much for this hat. Thank you aunty. Welcome. ಫುಲ್ಲು ಹ್ಯಾಪಿ ಫೀಲಿಂಗ್ಸ್ ಗೈಸ್. ನನಗೆ ನಮ್ಮೂರವರು ಎಲ್ಲಿದ್ರು ಒಳ್ಳೆ ಮನ್ಸಿರೋರು ಗೈಸ್. ನಮ್ಮೂರು ಪ್ರಸಾದ ಗೈಸ್. ನೋಡಿ ಗೈಸ್, ಸಾಯಿಬಾಬಾ ಟೆಂಪಲು. ಆ ಆಂಟಿ ಬಂದು ನಮ್ಮನ್ನ ಕರೆದ್ರು. ಅಲ್ಲಿ ಶಿವನ್ ಟೆಂಪಲು, ಇಲ್ಲಿ ಸಾಯಿಬಾಬಾ ಗೈಸ್. ಇಲ್ಲ ಇಲ್ಲ, ಅಲ್ಲೇ ಬೇರೆ. ಎರಡೆರಡು ದೇವ್ರ ದರ್ಶನ. ಹಾಯ್ ಗೈಸ್, ನಾವಿವಾಗ ಆರ್ಯ ಭವನಕ್ಕೆ ಬಂದಿದ್ದೀವಿ. ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಒಂದು ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಆಂಟಿ ಹ್ಯಾಟ್ ಕೊಟ್ಟರು ಅಂತ ಅಂದಲ್ಲ, ಪಾಪ ಅವ್ರು ನಮ್ಮನ್ನ ಇನ್ನೊಂದು ಪಕ್ಕದಲ್ಲೇ ಇದ್ದಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಇಲ್ಲಿ ಸಾಯಿಬಾಬಾ ಜಪ ಮಾಡಿ ಇವಾಗ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ನೋಡಿ ಹಿಂಗಿದೆ. ಯಾಕೋ ದೋಸೆ ಕ್ರೇವಿಂಗ್ಸ್ ನನಗೆ ಪ್ರಗತಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸ್ವಲ್ಪ ದಿನದಿಂದ. ನಮ್ಮ ಊಟನೇ ಗೈಸ್. ಇದನ್ನ ನೋಡ್ತಾ ಇದ್ರೆ ನನಗೆ ಫುಲ್ಲು ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ನಾವು ತಿಂತೀವಿ.
ಒಂಚೂರು ನಮ್ಗೆ ನಾವು ಲಂಡನಲ್ಲಿ ಇದ್ದೀವಿ ಅಂತಲೇ ಅನಿಸ್ತಿಲ್ಲ. ಎಲ್ಲ ಥರ ಸ್ವೀಟ್ಸ್ ಆಗಿರ್ಬೋದು ಎಲ್ಲ. ಇಟ್ ಫೀಲ್ಸ್ ವೆರಿ ಹೋಮ್ಲಿ ಗೈಸ್. ಅಷ್ಟೇ. ನಾವು ಇವಾಗ ತಿಂತೀವಿ. ಗೀ ಮಸಾಲೆ ದೋಸೆ ತೊಗೊಂಡಿದ್ದೀವಿ ಮತ್ತು ಶಿಜ್ವಾನ್ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ. ತಿಂದಮೇಲೆ ಸಿಗ್ತೀವಿ. ಬಾಯ್. ಸೊ ಗೈಸ್ ಇವಾಗ ಒಳ್ಳೆ ಊಟ ಆಯಿತು. ಚೆನ್ನಾಗಿತ್ತು ಊಟ. So I would give it like 8 out of 10. ಯಾ ಸೇಮ್ 8 out of 10. ನೈಸ್ ಇಟ್ ವಾಸ್. Yeah. ದೋಸೆ ನಮ್ಮೂರಲ್ಲಿ ಸಿಗೋಷ್ಟೆಲ್ಲ ಚೆನ್ನಾಗಿರಲಿಲ್ಲ. ಬಟ್ ಐ ಫೀಲ್ ಗೈಸ್, ನಾನು A to B ಅಲ್ಲಿ ವರ್ಕ್ ಮಾಡಿರೋದ್ರಿಂದ A to B ವಾಸ್ ಲೈಕ್ ವೆರಿ ನೈಸ್. ಸೊ ಒಂದಿನ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಮೇ ಬಿ ಶಿ ಕ್ಯಾನ್ ಜಡ್ಜ್. ಬಿಕಾಸ್ ವಿ ಹ್ಯಾವ್ ಟ್ರೈಡ್ ಇನ್ ಸರ್ವಣ ಭವನ್. ಐ ಹ್ಯಾವ್ ಟ್ರೈಡ್ ಹಿಯರ್ ಇನ್ ಮಡ್ರಾಸ್ ಕೆಫೆ. ಐ ಹ್ಯಾವ್ ಟ್ರೈಡ್ ಇನ್ ಆರ್ಯ ಭವನ್. ಸೊ MTRಗೆ ಹೋಗಬೇಕು. ಹೋಗಬೇಕು, A to B ಹೋಗ್ಬೇಕು. ಅದು ಮಾಡಿದ್ರೆ ಮೋಸ್ಟ್ಲಿ ಆಲ್ ದೋಸಾ ಪ್ಲೇಸಸ್ ಇಸ್ ಕಂಪ್ಲೀಟೆಡ್ ಅಂತ ಅಂತೀವಿ. ಸೊ ಲೆಟ್ಸ್ ಸಿ. ದಿಸ್ ವಾಸ್ ಲೈಕ್ 8 out of 10. ಸರ್ವಣ ಭವನ್ ವಾಸ್ ಲೈಕ್ 7.5. ಯಾ. ಚೋಲಾ ಭಟೂರಾ ವಾಸ್ ಲೈಕ್ ರಿಯಲಿ ನೈಸ್. ಚೋಲಾ ಭಟೂರಾ ಚೆನ್ನಾಗಿತ್ತು. ಬಟ್ ದೆನ್ ದೋಸೆ ವಾಸ್ 7.5. ಚೋಲಾ ಭಟೂರಾ ಐ ರೇಟ್ 8.5. Yeah. ಸೊ ಗೈಸ್ ನಾವು ತೊಗೊಂಡಿದ್ದೀವಿ. ಚಡನ್ 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 ಬೀಡಾ ಶೇಪ್ಲೆಸ್ ಬೀಡಾ. ಇದೊಂದು ಬೀಡಾಗ ನಾವು ಎಷ್ಟು ಕೊಟ್ಟಿದ್ದೀವಿ ಅಂದರೆ ಗೈಸ್ ಈ ಬೀಡಾಗ ಎಷ್ಟು ಕೊಟ್ಟಿರ್ಬೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಿಂಗೆ ಗೈಸ್ ಹಿಂಗಿದೆ ನೋಡಿ ಗೈಸ್. ಇದಕ್ಕೆ ನಾವು ನಮ್ಮೂರಲ್ಲಿ 175 ರೂಪಾಯಿ ಕೊಟ್ಟಿದ್ದೀವಿ ಗೈಸ್. ಮಕ್ಕಳಿಗೆ ಬಿಡಿ ನಮ್ಮೂರಲ್ಲಿ ಒಂದು ಬೀಡಕ್ಕೆ 20 ರೂಪಾಯಿ ಕೊಟ್ಟು ತಿಂತಿದ್ವಿ. 175 ರೂಪಾಯಿ ಕೊಟ್ಟಿದ್ದೀವಿ ಗೈಸ್. ಇದಕ್ಕೆ ಇರಲಿ ಪರವಾಗಿಲ್ಲ. ಅದಿ ಇಬ್ರು ತಿನ್ಬೋದು ಗೈಸ್. ಚೆನ್ನಾಗಿದೆ. ಸ್ವೀಟ್ ಕಾರ್ನ್ ಬೀಡ. ನಾವು ದೇಶನಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಮಗೆ ಪ್ರಸಾದ ಕೊಟ್ಟರು. ದಾಲ್ ಚಾವಲ್ ಕೊಟ್ಟಿದ್ದಾರೆ ಗೈಸ್. ದಾಲ್ ಚಾವ್ ಕೊಟ್ಟಿದ್ದಾರೆ. ನಥಿಂಗ್ ಬಟ್ ಅನ್ನ ಸಾರು, ಬೇಳೆ ಅನ್ನ. ಸರಿ ಬೀಡ ತಿನ್ಬಿಟ್ಟು ಮಾತಾಡೋಕೆ ಆಗ್ತಿಲ್ಲ. ಆಮೇಲೆ ಸಿಗ್ತೀವಿ ನಿಮಗೆ. ಇವಾಗ ಮನೆಗೆ ಹೋಗಬೇಕು. ಹಾಯ್ ಗೈಸ್, ಇವತ್ತು ನಾವು ಜಿಮ್ಮಿಗೆ ಬಂದಿದ್ವಿ. ಇವತ್ತು ನಮ್ಮ ಜಾನ್ಸಿ ಮೇಡಮು ಒಂದು ಎಕ್ಸಸೈಸ್ ಹೇಳ್ಕೊಡ್ತಾರೆ ನಮಗೆ. ಅದು ಬೇರ್ ಕ್ರಾಲ್ ಅಂತೆ. ಸೊ ಅದು ತೋರಿಸ್ತಾಳೆ. ಬನ್ನಿ ಗೈಸ್ ಹೇಗೆ ಮಾಡೋದಂತ. ಮಾಡು ಜಾನ್ಸಿ. ನಗಬೇಡಿ ಗೈಸ್, ಯಾರು ನಗಬೇಡಿ. ಇದು ಯಾವ ಥರ ಎಕ್ಸಸೈಸ್ ಅಂತ ನಂಗೆ ಇವತ್ತರೆಗೂ ಗೊತ್ತಿರಲಿಲ್ಲ. ಇವತ್ತು ಇವಳು ತೋರಿಸ್ಕೊಟ್ಟಿದ್ದು ನನಗೆ. ಇದೇನೋ ಮಾಡಿದ್ರೆ ತುಂಬ ಸಣ್ಣ ಆಗ್ತಾರಂತೆ. ನೀವು ಎಲ್ಲ ಮನೇಲಿ ಟ್ರೈ ಮಾಡಿ ಗೈಸ್. ಎಷ್ಟಲ್ಲಿ ಮಾಡ್ಬೇಕು ಇದನ್ನ? ರೈಟ್ ಲೆಫ್ಟ್. ಸೊ ಆ ಥರ 20 ಮಾಡಬೇಕಂತೆ. ನೋಡಿ ಗೈಸ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಇವತ್ತು ನಮ್ಮ ಕಾಲೇಜ್ ಆಯಿತು. ಕ್ಲಾಸಸ್ ಎಲ್ಲ ಆಯಿತು. ಇವಾಗ ಜಾನ್ವಿ ಹಳೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟಾಗಿದೆ? 6:50 ಆಗಿದೆ. ಜಾನ್ವಿ ಹಳೆ ಮನೆ ಹತ್ರ ಹೋಗಬೇಕು. ಯಾಕಂದರೆ ಅವಳು ಕಾಟನ್ ಬಾಕ್ಸಲ್ಲಿ ಬಟ್ಟೆ ಎಲ್ಲ ಅಲ್ಲೇ ಇತ್ತು. ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆದಾಗ ತಂದಿರಲಿಲ್ಲ. ತುಂಬ ಚಳಿ ಇದೆ ಗೈಸ್. ಏನಾದ್ರು ಹೇಳ್ತಿದ್ದೆ. ಜಾನ್ಸಿ ಎಷ್ಟೊಂದು ದಿನ ಆದಮೇಲೆ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊತಿದ್ದಾಳೆ. ಹೆಂಗಿದ್ದಾರೆ ಎಲ್ಲರೂ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಎಲ್ಲ ನಾನೇ ಹೇಳ್ತಾ ಇದ್ದೀನಿ ನೋಡಿ ಮಾತು. ಯಾಕೆಂದರೆ ಇಲ್ಲೇನು ಗೊತ್ತಾ, ಹೊರ್ಗಡೆ ಬಂದಾಗ ಚಳಿಗೆ ನಾಲ್ಗೆ ಟ್ವಿಸ್ಟ್ ಆಗಲ್ಲ, ಮಾತೇ ಬರಲ್ಲ. ಸೊ ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಗೈಸ್ ಇವಾಗ ಹಳೆ ಮನೆ ಹತ್ರ ಹೋಗಿದ್ವಿ. ಅದೇನೇನೋ ಸೀನ್ ಆಯಿತು ಬಿಡಿ. ಅದು ಜಾನ್ವಿ ಯಾವಾಗ ಅನ್ನದಾನ ಮಾಡಿದೆ. ಹಾಂ, ಎಷ್ಟು ಪೌಂಡ್ ಅನ್ನದಾನ ಮಾಡಿದೆ? 137 ಪ್ಲಸ್ ಒಂದು 250 ಅನ್ಕೊಳ್ಳಿ. ಅನ್ನದಾನ ಮಾಡಿದ್ಲು. ದೇವ್ರು ನೋಡ್ಕೋತಾರೆ ಬಿಡಿ ಗೈಸ್, ಅವೆಲ್ಲ ಬೇಡ. ಬೇರೆ ವಿಷಯ ಇನ್ನು ನೋಡಿ ಗೈಸ್, ಇವಳು ಸಣ್ಣ ಆಗ್ತಾಳೆ ಗೈಸ್. ಶ್ವೇತಾ ಟೆಲ್ ಹಾಯ್. Hi.
ಇವಳು ಗೊತ್ತಲ್ಲ ನಮ್ಮ ಡಯಟ್ ಡಯಟ್ ಮಾಡ್ಕೊಂಡಿದ್ದಾಳೆ. ಪ್ರಗತಿನೂ ತಿಂತಾ ಇದ್ದಾಳೆ. ನಾನು ತಿಂತಾ ಇದ್ದೀನಪ್ಪ. ತಿಂದ್ರು ಬ್ರೋ. ಇಲ್ಲ ಜಾನ್ಸಿ ತಿಂದಿಲ್ಲ ಅಪ್ಪ, ನಾನು ತಿಂತಾ ಇದ್ದೀನಿ. ಆದರೆ ನಮ್ಮ ಜಾನ್ವಿ ನೋಡಿ ಗೈಸ್ ಹೆಂಗೆ ಕಾಣ್ತಾಳೆ ಇದ್ರ ಜೊತೆ. ಅದೇ ಇದಕ್ಕೆ ಯಾವ ಸಾಂಗ್ ಅಟ್ಯಾಚ್ ಮಾಡ್ತೀನಿ ಗೊತ್ತಾ ಗೈಸ್? ವಿಶಿಷ್ಟ ಭೋಜನಂ. ವಿವಾಹ ಭೋಜನವಿದು ವಿಚಿತ್ರ ಪಠ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು ಹಂಗ ಸರಿ ಗೈಸ್, ಅವಳು ನೆಮ್ಮದಿಯಾಗಿ ತಿನ್ಬೇಕಂತೆ. ಸರಿ ಗೈಸ್, ಪಾಪ ಬಿಡಿ ಗೈಸ್, ತಿನ್ಲಿ. ನಮ್ಮ ಫ್ರೆಂಡೇ ಅಲ್ವಾ ಎಷ್ಟೇ ಆದರೂ ನಮಗೆ ಅನ್ನ ಹಾಕ್ತಾಳೆ ಗೈಸ್, ದೇವತೆ ಗೈಸ್ ಇವಳು. ಸರಿ ಗೈಸ್, ಆಮೇಲೆ ಸಿಗ್ತೀವಿ. ಅವಳು ಖುಷಿಯಾಗಿರ್ಬೇಕು ಗೈಸ್. ಇನ್ನೂ 2 ಪ್ಲೇಟ್ ತಿನ್ನಿತಾರದು ನಾನೇ ಕೊಡ್ತೀನಿ. ಖುಷಿ ನಿನ್ನ ಖುಷಿನೇ ನನ್ನ ಖುಷಿ. ಸರಿ ಗೈಸ್, ಬಾಯ್, ಆಮೇಲೆ ಸಿಗ್ತೀವಿ. ಚೆನ್ನಾಗಿ ತಿನ್ನಿ ನೀವು. ನೋಡಿ ಗೈಸ್, ಅವಳು ಹುಳನ ತಂದಿ ಅವಳಿಗೆ ಎದುರಿಸ್ತಿದ್ದಾಳೆ. ಫೀಲ್ ಮಾಡ್ಸೋಣ ಗೈಸ್ ಸ್ವಲ್ಪ. ಬ್ರೋ ಜಾನಿ ಸೀದಾ ಹುಳ ಬ್ರೋ ನೋಡಿ ಇವಳ ಮೇಲೆ ಎಲ್ಲಿ ಬಿಡಿ ತುಳಾಲೆ ಬ್ರೋ. ಏನ್ ಲೂಸಾ? ನಮ್ಮ ಅಪ್ಪನ ಚಾಮುಂಡೇಶ್ವರಿ ಮೇಲೆ ನನಗೋದು ಉಳಾನೆ ಎಲ್ಲ ನೀನೇ ಬೀಳ್ಸಿದ್ದು, ನಾನು ಸಾಯಿಸಿದ್ದೆ. ಇದೆ. ಯಾಕ್ರು ಇಷ್ಟು ಹುಳುಗಳಿದೆ ಮನೇಲಿ? ಇಷ್ಟು ಹುಳ ನಾ ಬಂದಿರೋ ಒಂದು ಹುಳಕ್ಕೆ ಇಷ್ಟು ಹುಳ ಅಂತವಳೆ. ಐ ಗೆಸ್ ಇಟ್ಸ್ ಸಮ್ ನೋಡಿ ಗೈಸ್. ಇವಾಗ ಎಲ್ಲ ಕೆಲಸ ಎಲ್ಲ ಆಯಿತು, ತಿಂದು ಇವಾಗ ನಮ್ಮ ಮನೆ ಹತ್ರ ಬಂದಿದ್ದೀವಿ. ನೋಡಿ ಗೈಸ್, ಎಲ್ಲ ಲಗೇಜ್ ಎಲ್ಲ ಎತ್ಕೊಂಡು ಹೆಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಜಾನ್ವಿದ ಹಳೆ ಮನೇಲಿ ಇದ್ದಿದ್ದು ಸೂಟ್ ಕೇಸು ಮತ್ತು ಒಂದು ಕವರು ಎಲ್ಲ ಎತ್ಕೊಂಡು ಹೆಂಗೆ ಹೋಗ್ತಾ ಇದ್ದೀವಿ. ನಡೆಯೋಕ್ಕಾಗಲ್ಲ ಗೈಸ್ ಜಾಸ್ತಿ ಇಲ್ಲಿ ಲಂಡನ್ನಲ್ಲಿ. ಚಳಿಗೆ ಕೈ ಕಾಲು ಎಲ್ಲ ಹಿಡ್ಕೊಂಬಿಡುತ್ತೆ. ಮೇನ್ ಥಿಂಗ್ ಯಾವುದಕ್ಕೆ ಚಳಿ ಆಗೋದು ಅಂದರೆ ಹ್ಯಾಂಡ್ಸ್ಗೆ ಮತ್ತು ಫೇಸ್ಗೆ. ಫುಲ್ ಚೀಕ್ಸು ನೋಸೆಲ್ಲ ರೆಡ್ಡಾಗಿ ಆಗಿಬಿಡುತ್ತೆ. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಮಲ್ಕೊಂಬಿಡೋದು ಗೈಸ್. ನಾಳೆ ಬೆಳಗ್ಗೆ 9 ಗಂಟೆಗೆ ಕಾಲೇಜ್ ಇದೆ, ಕಾಲೇಜ್ಗೆ ಹೋಗಬೇಕು. ಸೊ ಇಷ್ಟಾಗಿತ್ತು. ಸೊ ಇಷ್ಟೇ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನನ್ನ ಫರ್ದರ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.